ಸೊ ಹಾಗಾಗಿ ಇನ್ನು GST ಇಳಿಕೆಯಿಂದ ಅಗ್ಗವಾಗಲಿದೆ ಟಿವಿ ಬೆಲೆ. 32 ಇಂಚುಗಳಿಗಿಂತ ದೊಡ್ಡದಾದ ಟಿವಿಗಳ ಬೆಲೆ ಇಳಿಕೆ ಆಗತ್ತೆ. ಟಿವಿಗಳಿಗೆ 28% ನಿಂದ 18%ಗೆ ಇಳಿಯಲಿದೆ GST. ಡಿಶ್ ವಾಷಿಂಗ್ ಯಂತ್ರಗಳ ಬೆಲೆಯಲ್ಲೂ ಕೂಡ ಕಡಿಮೆ ಆಗತ್ತೆ. ನೋಡಿ, ಇನ್ನು ಮನೆಗೆ ಅಗತ್ಯವಾದಂಥ ವಸ್ತುಗಳು 32 ಇಂಚಸ್ ಅದಕ್ಕಿಂತ ದೊಡ್ಡದಾದ ಟಿವಿಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಚಿಕ್ಕದೊಂದು ಟಿವಿ ಇತ್ತು, ದೊಡ್ಡದೊಂದು ಟಿವಿ ತಗೋಬೇಕು ಅಂತ ಅನ್ಕೊಂಡವ್ರು ತಗೋಬಹುದು ಈ ಬಾರಿ. ಸೊ ಆ ಥರ ಏನಾದರೂ ದುಡ್ಡನ್ನ ಹೊಂಚಿಸಿ ಇಟ್ಕೊಂಡಿದ್ರೆ ತಗೋಬಹುದು. 32 ಇಂಚುಗಳಿಗಿಂತ ದೊಡ್ಡದಾದ ಟಿವಿಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇರೋದು. ಟಿವಿಗಳಿಗೆ 28% ನಿಂದ 18ಗೆ ಇಳಿಕೆ ಮಾಡಲಾಗಿದೆ GST ಅನ್ನ. ಹಾಗೆಯೇ ವಾಷಿಂಗ್ ಯಂತ್ರಗಳು ಇದರ ಬೆಲೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಒಂದಷ್ಟು ಮನೆಗೆ ಅಗತ್ಯವಾದ ಮನೆ ಬಳಕೆಗೆ ಬೇಕಾದಂತ ಮನೆಯಲ್ಲಿ ಇರಬೇಕಾದಂತ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಅನ್ನೋದೊಂದು ಖುಷಿಯ ವಿಚಾರ, ನೆಮ್ಮದಿಯ ವಿಚಾರ. ಕೆಲವೊಂದನ್ನ ನಾವು ತಗೊಳಕ್ಕೆ ಆಗಲ್ವಾ ಅಂತ ಯೋಚಿಸ್ತಾ ಇದ್ದವರಿಗೆ ಇಲ್ಲ, ನಾವು ತಗೋಬಹುದು, ಮನ್ಸ್ ಮಾಡಬಹುದು ಅಂತ ಅನಿಸುವಂತ ರೀತಿಯಲ್ಲಿ ಈ ಒಂದು GST ಇವೆಲ್ಲವೂ ಕೂಡ ಇಳಿಕೆ ಆಗಿರುವಂಥದ್ದು. ಕೆಲವೊಂದಷ್ಟು ರೇಟು ಜಾಸ್ತಿ ಆಗಿದೆ, ಬಟ್ ನಮಗೆ ಅಗತ್ಯ ಇರುವ ವಸ್ತುಗಳು, ನಮಗೆ ನೀಡಿರುವಂಥ ವಸ್ತುಗಳ GSTಯಲ್ಲಿ ಕಡಿತ ಆಗಿರುವಂಥದ್ದು. ಈ ಹಬ್ಬದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಪ್ರಕಟಿಸಿರುವುದು ಸಂತಸಕ್ಕೆ ಕೂಡ ಕಾರಣವಾಗಿದೆ. ಬಹು ವರ್ಷಗಳಿಂದ 2017 ಇಲ್ಲಿಂದನೂ ಕೂಡ GST ಅನ್ನುವಂಥ ಸಮಸ್ಯೆ ಇತ್ತು. ನಾವು ಏನೇ ತೆಗೆದುಕೊಂಡ್ರು ತಗೋಬೋದಿತ್ತೇನೋ, GST ಬೇರೆ ಇನ್ನೆಷ್ಟಾಗುತ್ತೋ ಅಂತ ಯೋಚಿಸ್ತಾ ಇದ್ವಿ. ಈ GST ಬಂದಲ್ಲಿಂದ ಸಾಮಾನ್ಯ ವಸ್ತುಗಳನ್ನು ತಗೊಳಕ್ಕೆ ಆಗ್ತಿಲ್ಲ ಅಂತ ಕೆಲವರು ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಸೊ ಹೀಗಿರ್ಬೇಕಾದ್ರೆ ಖುದ್ದಾಗಿ ಸರ್ಕಾರವೇ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಈ ಒಂದು GSTಯನ್ನ ಕಡಿತ ಮಾಡ್ತಾ ಇರುವಂಥದ್ದು ಸಹಜವಾಗಿ ಖುಷಿಯನ್ನ ತರ್ತಾ ಇದೆ.